ನಮಸ್ಕಾರ. ನಾನು ಡಾಕ್ಟರ್ ಜಯದೇವಪ್ಪ ಹಾಲ್ಕುರ್ಕೆ. ಇವತ್ತು ನಾನು ನಮ್ಮ ದೇಶ ಇಂದಿನ ದಿನಗಳಲ್ಲಿ ಚರ್ಚೆ ಮಾಡ್ತಕ್ಕಂತಹ ಭಾರತದಲ್ಲಿ ಕ್ಷೇತ್ರ ಮರು ವಿಂಗಡಣೆ ಸಮಸ್ಯೆ ಬಗ್ಗೆ ಮಾತಾಡ್ತೇನೆ. ಭಾರತದಲ್ಲಿ ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ಮಾಡಿ 10 ವರ್ಷಕ್ಕೊಂದು ಆದ ನಂತರ ಲೋಕಸಭೆ ಮತ್ತು ವಿಧಾನಸಭೆಗಳ ಕ್ಷೇತ್ರಗಳ ಭೌಗೋಳಿಕ ಎಲೆಗಳನ್ನು ನಿರ್ಮಿಸಿ ಆ ರಾಜ್ಯಗಳು ಎಷ್ಟೆಷ್ಟು ಲೋಕಸಭೆ ಸೀಟುಗಳ ಸಂಖ್ಯೆ ಎಷ್ಟು, ವಿಧಾನಸಭೆಗಳ ಸೀಟು ಸಂಖ್ಯೆಗಳೆಷ್ಟು ನಿಗದಿ ಮಾಡುವ ಕೆಲಸವನ್ನು ಈ ಕ್ಷೇತ್ರ ಮರು ವಿಂಗಡಣೆ ಕಾಯ್ದೆ ಅಥವಾ ಆಯೋಗ ಮಾಡುತ್ತೆ. ಅಂದರೆ ಡಿಲಿಮಿಟೇಷನ್ ಅಂದರೆ ಲೋಕಸಭೆ ಮತ್ತು ವಿಧಾನಸಭೆಗಳ ಸೀಟುಗಳ ಸಂಖ್ಯೆಗಳನ್ನು ಅವುಗಳ ಎಲ್ಲೆಯನ್ನು ನಿರ್ಧರಿಸುವ ಕೆಲಸವನ್ನು ಭಾರತದ ಈ ಕ್ಷೇತ್ರ ಮರು ವಿಂಗಡಣಾ ಆಯೋಗ ಮಾಡುತ್ತೆ. ಇದರ ಬಗ್ಗೆ ನಮ್ಮ ಸಂವಿಧಾನದ ಆರ್ಟಿಕಲ್ 81, 82, ಆರ್ಟಿಕಲ್ 170 ಇದರ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ಕೊಡುತ್ತೆ. ಅಂದರೆ ಡಿಲಿಮಿಟೇಷನ್ ಕಮಿಷನ್ ಪಾರ್ಲಿಮೆಂಟ್ ನೇಮಕ ಮಾಡುತ್ತೆ. ಅದು ತನ್ನ ಕಾರ್ಯವನ್ನು ಜನಗಣತಿಯ ಆಧಾರದ ಮೇಲೆ 10 ವರ್ಷಕ್ಕೊಮ್ಮೆ ನಡೆಯುವ ಜನಗಣತಿಯ ಆಧಾರದ ಮೇಲೆ ಅದರ ಕ್ಷೇತ್ರ ಪುನರ್ ವಿಂಗಡಣೆ ಮಾಡುವ ಅವುಗಳ ಭೌಗೋಳಿಕ ಎಲ್ಲೆಯನ್ನು ನಿರ್ಮಿಸುವ ಲೋಕಸಭೆ ಮತ್ತು ವಿಧಾನಸಭೆಯ ಸಂಖ್ಯೆಯನ್ನು ತಿಳಿಸುವ ನಿರ್ಧರಿಸುವ ಕೆಲಸವನ್ನು ಈ ಒಂದು ಆಯೋಗ ಮಾಡುತ್ತೆ. ಇನ್ನು ಬಹಳ ಮುಖ್ಯವಾಗಿ 1951ರಿಂದ 71ರವರೆಗೆ ಪ್ರತಿ 10 ವರ್ಷಕ್ಕೊಮ್ಮೆ ನಮ್ಮ ದೇಶದಲ್ಲಿ ಜನಗಣತಿ ಮತ್ತು ಈ ಕ್ಷೇತ್ರಗಳ ಮರು ವಿಂಗಡಣೆ ನಡೆದಿದೆ. ಕ್ಷೇತ್ರಗಳ ಮರು ವಿಂಗಡಣೆ ಕರಾರುವಕ್ಕಾಗಿ ನಡೆದಿದೆ. ಉದಾಹರಣೆ ಕೊಡೋದಾದರೆ 1951ರಲ್ಲಿ ನಮ್ಮಲ್ಲಿ 36 ಕೋಟಿ ಜನಸಂಖ್ಯೆ ಇತ್ತು. 494 ಲೋಕಸಭೆಯ ಸೀಟುಗಳಿದ್ದು ಆಗ 7 ಲಕ್ಷ ಜನರಿಗೆ ಒಬ್ಬರಂತೆ ಒಬ್ಬ ಲೋಕಸಭೆ ಸದಸ್ಯರನ್ನು ಆಯ್ಕೆ ಮಾಡ್ತಿದ್ರು. 1961ರಲ್ಲಿ 43 ಕೋಟಿ ಜನಸಂಖ್ಯೆ ಇತ್ತು ನಮ್ಮಲ್ಲಿ. ಆಗ 522 ಲೋಕಸಭೆ ಸದಸ್ಯರಿದ್ದರು. 8 ಲಕ್ಷ ಜನರಿಗೆ ಒಬ್ಬ MP ಇರ್ತಿದ್ರು. ಆಗ 1971ರಲ್ಲಿ 54 ಕೋಟಿ ಆಯಿತು ಭಾರತ ಜನಸಂಖ್ಯೆ. ಆಗ ಭಾರತದ ಲೋಕಸಭಾ ಸದಸ್ಯರ ಸಂಖ್ಯೆ 543ಕ್ಕೆ ಹೆಚ್ಚಿದ್ರು. ಮತ್ತು ಆಗ 10 ಲಕ್ಷ ಒಬ್ಬರಂತೆ ಈ ಒಂದು ಲೋಕಸಭೆಯ ಸದಸ್ಯರಿರ್ತಿದ್ರು. ಇದು ಒಂದು ಮೊದಲು ನಿರಂತರವಾಗಿ ಕ್ರಮಬದ್ಧವಾಗಿ ಸೆನ್ಸಸ್ ಜನಗಣತಿ ಅದರ ಆಧಾರದ ಮೇಲೆ ಕ್ಷೇತ್ರ ಪುನರ್ವಿಂಗಡಣೆ ಕೆಲಸ ನಡೀತಾ ಬಂತು ಭಾರತದಲ್ಲಿ. ಆದರೆ ಭಾರತದಲ್ಲಿ ನಿಜವಾದ ಸಮಸ್ಯೆ ಆರಂಭವಾದ್ದು 1971ರ ನಂತರ. ಅದರಲ್ಲಿಯೂ ಪ್ರಮುಖವಾಗಿ 1976ರ ಆಸ್ಪಾಸ್ನಲ್ಲಿ ಭಾರತದಲ್ಲಿ ಜನಸಂಖ್ಯಾ ಸ್ಫೋಟನ ಆಯಿತು. ಜನಸಂಖ್ಯೆ ಮಿತಿಮೀರಿ ಬೆಳೆಯಕ್ಕೆ ಶುರುವಾಯಿತು. ಅಂದಿನ ನಮ್ಮ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದರು. ಆಗ ಈ ಸೆನ್ಸಸ್ ಮಾಡಿ ಆ ಕ್ಷೇತ್ರಗಳ ಮರು ವಿಂಗಡಣೆ ಮಾಡುವುದು ಒಂದು ಕೆಲಸ ಒಂದು ದುಸ್ತರವಾಗಿತ್ತು. ಬಹಳ ಗಂಭೀರವಾದ ಸಮಸ್ಯೆ ಆಯಿತು ಮತ್ತು ಕ್ಲಿಷ್ಟಕರವಾಗಿತ್ತು, ಸಂಕೀರ್ಣವಾಗಿತ್ತು. ಇದನ್ನು ಅರಿತಂತಹ ಅಂದಿನ ಸರ್ಕಾರ ಸಂವಿಧಾನದ 42 ತಿದ್ದುಪಡಿಯ ಮೂಲಕ 76ರಲ್ಲಿ ಈ ಒಂದು ಸೆನ್ಸಸ್ ಮತ್ತು ಕ್ಷೇತ್ರ ಮರುವಿಂಗಡಣೆ ಕೆಲಸವನ್ನು ಅದನ್ನು ಪೋಸ್ಟ್ಪೋನ್ ಮಾಡ್ತು. ಸುಮಾರು 2000ರವರೆಗೆ ಪೋಸ್ಟ್ಪೋನ್ ಮಾಡಿತು, ಮತ್ತು ಮಾಡೋದೇ ಬೇಡ ಅಂತ. ಇದರ ನಂತರ 2001 ಆಸ್ಪಂದರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ಪ್ರಧಾನಿಯಾಗಿದ್ದರು. ಆಗ ಇದೇ ಸಮಸ್ಯೆ ಮತ್ತೆ ಈ ಸಮಸ್ಯೆ ಉಲ್ಬಣಗೊಳ್ತು. ಸೆನ್ಸಸ್ ಮಾಡಬೇಕು, ಕ್ಷೇತ್ರಗಳ ಮರುವಿಂಗಡಣೆ ಮಾಡಬೇಕು. ಈ ಸಮಸ್ಯೆಯ ಕ್ಲಿಷ್ಟತೆ ಸಂಕೀರ್ಣತೆಯನ್ನು ಅರಿತ ಸರ್ಕಾರ ಮತ್ತೆ ನಮ್ಮ ಸಂವಿಧಾನದ 84ನೇ ತಿದ್ದುಪಡಿಯ ಮೂಲಕ 2000ರಿಂದ 2026ರವರೆಗೆ ಮತ್ತೆ ಈ ಡಿಲಿಮಿಟೇಷನ್ ಕ್ಷೇತ್ರ ವಿಂಗಡಣೆ ಮಾಡುವುದೇ ಬೇಡ ಅಂತ ಹೇಳಿಬಿಟ್ಟು ಸ್ಥಗಿತಗೊಳಿಸಿಬಿಡ್ತು. ಹೀಗೆ 76 ನಂತರ ಇಲ್ಲಿವರೆಗೆ 2026ರವರೆಗೆ ಸೆನ್ಸಸ್ ನಡೆದಿಲ್ಲ, ಡಿಲಿಮಿಟೇಷನ್ ಕ್ಷೇತ್ರ ಮರು ವಿಂಗಡಣೆ ಕೆಲಸ ಆಗಿಲ್ಲ.
ಆದರೆ ಈಗ 25 ಆಗಿ ಬಂತು. 26ರಲ್ಲಿ ನಾವು ಜನಗಣತಿ ಮಾಡಬೇಕು. ಅದರ ಪ್ರಕಾರ ಭಾರತದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಗಳ ಸೀಟುಗಳನ್ನು ಅವುಗಳ ಎಲ್ಲೆಯನ್ನು ತಿಳಿಸಿ ಹೇಳಬೇಕಾಗ್ತದೆ ಈ ಒಂದು ಡಿಲಿಮಿಟೇಷನ್ ಕಮಿಷನ್. ಆದರೆ 26ರ ಪಾಪ್ಯುಲೇಷನ್ ಪ್ರೊಜೆಕ್ಷನ್ ಮುಂದೆ ಎಷ್ಟಾಗ್ಬೋದು ಅಂದಾಜು ಎಸ್ಟಿಮೇಟೆಡ್ ಇದೆಲ್ಲ ಊಹಾಪೋಹ ಅಸಂಪ್ಷನ್ಸ್ ಅಂತ ಕರಿತೀವಿ. ಇದರ ಆಧಾರದ ಮೇಲೆ ತಜ್ಞರು ಮಿಲನ್ ವೈಷ್ಣವ್ ಮತ್ತು ಜೇಮ್ ಇನ್ಸ್ಟನ್ ಎಂಬುವರು ಹೀಗಾದರೆ 26ರಂಥ ಪಾಪ್ಯುಲೇಷನ್ ಪ್ರಾಜೆಕ್ಟ್ಗಳ ಮೇಲೆ ಏನಾಗ್ತದೆ, ಡಿಲಿಮಿಟೇಷನ್ ಮರುಕ್ಷೇತ್ರಗಳ ವಿಂಗಡಣೆ ಮಾಡಿದರೆ ಏನಾಗುತ್ತೆ ಎಂಬುದನ್ನು ತಮ್ಮ ವಿಶ್ಲೇಷಣೆಯ ಮೂಲಕ ತಿಳಿಸಿದ್ದಾರೆ. ಅವರ ಪ್ರಕಾರ 3 ಅಂಶಗಳನ್ನು ಹೇಳಿದ್ದಾರೆ. ಒಂದು, ಉತ್ತರ ಭಾರತದ ರಾಜ್ಯಗಳು ಹೆಚ್ಚು ಲೋಕಸಭಾ ಸೀಟುಗಳನ್ನು ಪಡ್ಕೊಳ್ತವೆ. ಉದಾಹರಣೆಗೆ UP ಇರುವ ಸೀಟುಗಳ ಜೊತೆಗೆ 12 ಎಕ್ಸ್ಟ್ರಾ, ಬಿಹಾರ ಇರೋದ್ರ ಜೊತೆಗೆ 10 ಎಕ್ಸ್ಟ್ರಾ, ಮಧ್ಯಪ್ರದೇಶ ಎಕ್ಸ್ಟ್ರಾ ಹೆಚ್ಚುವರಿಯಾಗಿ 5, ರಾಜಸ್ಥಾನ ಹೆಚ್ಚುವರಿಯಾಗಿ 7, ಒಟ್ಟು 34ಕ್ಕೂ ಹೆಚ್ಚು ಲೋಕಸಭಾ ಸದಸ್ಯರನ್ನು ಪಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಇದು ಒಂದು. ಎರಡನೇ ವಿಶ್ಲೇಷಣೆ ಏನು ಹೇಳ್ತಾರೆ ಅಂದರೆ, ಉತ್ತರ ಭಾರತಕ್ಕಿಂತ ಈ ದಕ್ಷಿಣದ ರಾಜ್ಯಗಳು 26ರ ಪ್ರೊಜೆಕ್ಷನ್ ಪಾಪ್ಯುಲೇಷನ್ ಪ್ರೊಜೆಕ್ಷನ್ ಮೇಲೆ ಡಿಲಿಮಿಟೇಷನ್ಗೊಳಗಾದರೆ ಅವುಗಳ ಲೋಕಸಭೆಯ ಸಂಖ್ಯೆ, ಸದಸ್ಯರ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಉದಾಹರಣೆಗೆ ತಮಿಳುನಾಡಲ್ಲಿ 9, ಕೇರಳದಲ್ಲಿ 6, ಕರ್ನಾಟಕದಲ್ಲಿ 2, ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ 5, ಒಡಿಶಾದಲ್ಲಿ 3, ವೆಸ್ಟ್ ಬೆಂಗಾಲ್ 4 ಕಡಿಮೆ ಆಗಿ ಒಟ್ಟು ಸುಮಾರು 29ರಷ್ಟು ಕಡಿಮೆ ಆಗ್ತವೆ ಅಂತ ಹೇಳ್ತಾರೆ. ಇನ್ನು ಮೂರನೇ ಅವರ ವಿಶ್ಲೇಷಣೆ ಏನು ಹೇಳುತ್ತಂದರೆ, 26ರ ಪ್ರೊಜೆಕ್ಷನ್ ಮೇಲೆ ಮುಂಬರುವ ಇದರಲ್ಲಿ ಏನು ಡಿಲಿಮಿಟೇಷನ್ ಆಕ್ಟ್ ಪ್ರಕಾರ ಲೋಕಸಭೆಯಲ್ಲಿ ಉತ್ತರದ ರಾಜ್ಯಗಳ ರಾಜಕೀಯ ಪ್ರಭಾವ ಜಾಸ್ತಿ ಆಗುತ್ತೆ, ಆದರೆ ದಕ್ಷಿಣ ಪ್ರದೇಶಗಳ ರಾಜಕೀಯ ಪ್ರಭಾವ ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ಅಂದಾಜು ಮಾಡಿದ್ದಾರೆ. ಎಸ್ಟಿಮೇಟ್ಸ್ ಆನ್ ದಿ ಬೇಸ್ ಆಫ್ ಅಸಂಪ್ಷನ್ಸ್ ಆಫ್ ದಿಸ್ ಡೇಟಾ ಅನಾಲಿಸಿಸ್ ಮೇಲೆ. ಇದು ಒಂದು ಅವರ ಒಂದು ಸ್ಟಡೀಸ್. ಅಂದರೆ ಇಟ್ ಬೇಸ್ಡ್ ಆನ್ ಎಸ್ಟಿಮೇಟೆಡ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್, ಡೇಟಾಸ್ ಆ್ಯಂಡ್ ಆಲ್ಸೋ ಅಸಂಪ್ಷನ್ಸ್ ಅಂತ ಹೇಳ್ತೀವಿ ನಾವು. ಹಾಗಾದರೆ ಇವುಗಳ ಮಹತ್ವ ಏನು? ಮರುಕ್ಷೇತ್ರ ವಿಂಗಡಣೆ ಮಾಡೋದು, ಜನಗಣತಿ ಮಾಡೋದ್ರಿಂದ ಮಹತ್ವ ಏನು? ಅನುಕೂಲಗಳು ಅಂತ ಹೇಳ್ತಾರೆ, ಅಥವಾ ಇದರಿಂದ ಆಗುವ ಉಪಯೋಗಗಳು ಅಂತ. ಮೊದಲನೇದಾಗಿ ಈ ಒಂದು ಜನಗಣತಿ ಆಧಾರದ ಮೇಲೆ ಕ್ಷೇತ್ರಗಳನ್ನು ಮರು ವಿಂಗಡಣೆ ಮಾಡೋದ್ರಿಂದ ಸಂಯುಕ್ತ ಸರ್ಕಾರ ಪದ್ಧತಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳ್ತಾರೆ. ಫೆಡರಲ್ ಫಾರ್ಮ್ ಆಫ್ ಗೌರ್ಮೆಂಟ್, ಇಟ್ ಈಸ್ ನೆಸೆಸರಿ ಫಾರ್ ದಿ ಸ್ಮೂತ್ ಫಂಕ್ಷನಿಂಗ್ ಆಫ್ ಫೆಡರಲ್ ಗೌರ್ಮೆಂಟ್. ಅಂದರೆ ಸಂಯುಕ್ತ ಸರ್ಕಾರ ಪದ್ಧತಿಯಲ್ಲಿ ಒಂದು ಕೇಂದ್ರ ಸರ್ಕಾರ ಇರುತ್ತೆ, ಹಲವಾರು ರಾಜ್ಯ ಸರ್ಕಾರಗಳಿರುತ್ತೆ. ಅವುಗಳ ನಡುವೆ ಈ ಒಂದು ಆರ್ಥಿಕ, ಸಾಮಾಜಿಕ, ರಾಜಕೀಯ ಸಂಬಂಧಗಳಿರ್ತವೆ. ಇದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಬೇಕು ಅಂದರೆ ಈ ಒಂದು ಜನಗಣತಿಯನ್ನು 10 ವರ್ಷಕ್ಕೊಮ್ಮೆ ಮತ್ತು ಇದು ಡಿಲಿಮಿಟೇಷನ್ ಆ್ಯಕ್ಟ್ನ ಕರಾರುವಕ್ಕಾಗಿ ಜಾರಿಗೆ ತರಬೇಕು ಅಂತ ಹೇಳ್ತಾರೆ. ಎರಡನೇದು, ನಮ್ಮ ದೇಶದಲ್ಲಿ ನಾವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸಕ್ಕೆ ಹೋಗ್ತೀವಿ. ಒಂದು ಪ್ರಬಲ ಕೇಂದ್ರ ಸರ್ಕಾರ, ಹಲವು ಪರಮಾಧಿಕಾರಗಳನ್ನು ಒಳಗೊಂಡಂಥ ರಾಜ್ಯ ಸರ್ಕಾರಗಳು ಒಟ್ಟುಗೂಡಿ ವೈವಿಧ್ಯತೆಯಲ್ಲಿ ಭಾಷೆ, ಧರ್ಮ, ಜಾತಿ, ಈ ಬೇರೆ ಬೇರೆ ಏನು ಸಂಪ್ರದಾಯ, ರೂಢಿ, ಇವುಗಳ ವ್ಯತ್ಯಾಸಗಳಿದ್ದರೂ ಕೂಡ ನಾವೆಲ್ಲ ಒಂದೇ ಎನ್ನುವ ಭಾವನೆಯನ್ನು ರೂಪಿಸೋದಕ್ಕೆ ಇದು ಈ ಒಂದು ಡಿಲಿಮಿಟೇಷನ್ ಕ್ಷೇತ್ರಗಳ ಮರು ವಿಂಗಡಣೆ ಅಗತ್ಯ ಅಂತ. ಆ ಕ್ಷೇತ್ರಗಳನ್ನು ಜನಗಣತಿ ಆಧಾರದ ಮೇಲೆ ತಗೊಳ್ಳೋದ್ರಿಂದ ಇವೆಲ್ಲ ನಮಗೆ ಅಗತ್ಯವಾಗಿರ್ತವೆ ಅಂತ ಹೇಳ್ತಾರೆ. ಮೂರನೇದಾಗಿ, ನಾವು ವೈವಿಧ್ಯತೆಯಲ್ಲಿ ಸಾಕ್ತೀವಿ. ಇನ್ನೊಂದು, ಈ ಜನಗಣತಿ ಮತ್ತು ಕ್ಷೇತ್ರ ಮರು ವಿಂಗಡಣೆ ಬಹಳ ಮುಖ್ಯವಾಗಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿತವೆ. ದೇ ಅಪ್ಹೋಲ್ಡ್ ದಿ ವ್ಯಾಲ್ಯೂಸ್ ಆಫ್ ಡೆಮೋಕ್ರಸಿ ಲೈಕ್ ಸಮಾನತೆ, ಸ್ವಾತಂತ್ರ್ಯ, ಭಾತೃತ್ವ. ಬಹಳ ಮುಖ್ಯವಾಗಿ ಒಬ್ಬ ಮತದಾರ ಒಂದು ಓಟು. ಇದಕ್ಕೆ ಬೆಲೆ ಬರಬೇಕು ಅಂದರೆ ಅಲ್ಲಿ ಜನಗಣತಿ ಆಗಬೇಕು, ಅದಕ್ಕೆ ತಕ್ಕನಾಗಿ ಅಲ್ಲಿ ಡಿಲಿಮಿಟೆಡ್ ಕ್ಷೇತ್ರಗಳ ಮರು ವಿಂಗಡಣೆ ಆಗಬೇಕು. ಆ ಮೂಲಕ ಚುನಾವಣೆ ನಡೆದು ಅಧಿಕಾರವನ್ನು ಹಿಡಿದು ದೇಶವನ್ನು ಆಳಬೇಕು ಲೋಕಸಭೆಯಲ್ಲಿ ಮತ್ತು ವಿಧಾನಸಭೆಯಲ್ಲಿ ಅಂತ ಹೇಳ್ತಾರೆ. ಅಂದರೆ ಮತದಾರರ ಓಟುಗಳ ಮೌಲ್ಯಗಳನ್ನು ನಾವು ಎತ್ತಿ ಹಿಡ್ದಂಗೆ ಆಗ್ತದೆ ಅಂತೇಳಿ. ಇನ್ನೊಂದು ಬಹಳ ಮುಖ್ಯವಾಗಿ ಇದರ ಅನುಕೂಲ ಏನಾಗುತ್ತಪ್ಪ ಅಂದರೆ, ಭಾರತ ಗಣರಾಜ್ಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕರಾರಿನ ಮೇಲೆ, ಪರಸ್ಪರ ಒಪ್ಪಂದದ ಮೇಲೆ ಇವು ಅಸ್ತಿತ್ವಕ್ಕೆ ಬಂದಿವೆ. ಇಲ್ಲಿ ಪ್ರಜೆಗಳೇ ಪರಮಾಧಿಕಾರ, ಪ್ರಜೆಗಳಿಗೆ ಅಂತಿಮ ಪ್ರಕಾರ ಪ್ರಜೆಗಳ ಕೈಲಿರುತ್ತೆ. ಅವರು ಚುನಾವಣೆ ಮೂಲಕ ತಮ್ಮ ಪ್ರತಿನಿಧಿಗಳನ್ನು ಆರಿಸ್ತಾರೆ. 5 ವರ್ಷಗಳ ನಂತರ ಅವರನ್ನು ಹಿಂದಕ್ಕೆ ಮತ್ತು ಬೇರೆಯವ್ರನ್ನ ಆರಿಸ್ಬೋದು. ಅಂಥ ಪರಮಾಧಿಕಾರ ಅವರಿಗಿರುತ್ತೆ.
ಸರ್ಕಾರ ರಚಿಸುವ ಪರಮಾಧಿಕಾರ ಜನರ ಕೈಲಿದೆ, ದೇಶದ ರಾಜಕೀಯ ಪರಮಾಧಿಕಾರ ಜನರ ಕೈಲಿದೆ, ಮತ್ತು ಪ್ರತಿಯೊಂದು ಇಲಾಖೆಗಳಲ್ಲಿ ಜನರು ಸ್ವತಂತ್ರವಾಗಿ ನಿರ್ಭಯದಿಂದ ಅವರು ವಿನಿಮಯ ಮಾಡ್ಕೊಳ್ಬೋದು ಎಲ್ಲ ಕಚೇರಿಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ. ಯಾಕೆಂದರೆ ಅವರೇ ಪರಮಾಧಿಕಾರಿಗಳು, ದೇ ಆರ್ ಸುಪ್ರೀಂ. ಅದರಿಂದ ಇದು ಪ್ರಜಾಪ್ರಭುತ್ವದ ಶ್ರೇಷ್ಠತೆಯನ್ನು ಎತ್ತಿಡಿತದೆ. ಇನ್ನೊಂದು, ನಮ್ಮ ದೇಶದಲ್ಲಿ ಪ್ರಾಂತೀಯ ಅಸಮತೋಲನವನ್ನು, ರೀಜನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಈಗ ಎಲ್ಲ ರಾಜ್ಯಗಳು ನಮ್ಮಲ್ಲಿ ಏನಿದ್ದಾವೆ, ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಒಂದೇ ಸಮನಾಗಿಲ್ಲ, ಕೆಲವು ಹಿಂದುಳಿದು ಮುಂದುಳಿದು, ಇದನ್ನು ರೀಜನಲ್ ಇಂಬ್ಯಾಲೆನ್ಸ್ ಅಂತ ಕರಿತೀವಿ. ಇದು ಹೆಂಗೆ ಗೊತ್ತಾಗುತ್ತೆ ಅಂದರೆ, ನೀವು ಜನಗಣತಿ ಮಾಡಿದ್ರೆ ಅಂಕಿಅಂಶಗಳ ಆಧಾರದ ಮೇಲೆ ಯಾವ ರಾಜ್ಯದಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ಹಿಂದುಳಿದೆ ಎಂಬುದನ್ನು ನಾವು ನೋಡ್ಬೋದು. ಪ್ಯಾರಾಮೀಟರ್ಸ್ ಇರ್ತದೆ. ಆ ಆಧಾರದ ಮೇಲೆ ನಾವು ಡಿಲಿಮಿಟೇಷನ್ ಮಾಡಿ ಆ ಪ್ರದೇಶಕ್ಕೆ ಹೆಚ್ಚು ಸಂಪನ್ಮೂಲಗಳನ್ನು ವರ್ಗಾಯಿಸಿ ಅವುಗಳನ್ನು ಅಭಿವೃದ್ಧಿ ಸಾಧಿಸ್ಬೋದು. ಅಂದರೆ ಅಭಿವೃದ್ಧಿ ಹೊಂದಿದ, ಅಭಿವೃದ್ಧಿ ಹೊಂದದೇ ಇರತಕ್ಕಂಥ ಪ್ರಾಂತ್ಯಗಳ ನಡುವೆ ಸಮಾನತೆ, ಆರ್ಥಿಕ ಸಮಾನತೆ, ರಾಜಕೀಯ ಸಮಾನತೆ, ಸಾಮಾಜಿಕ ಸಮಾನತೆಯನ್ನು ತರೋದಕ್ಕೆ ಈ ಒಂದು ಜನಗಣತಿ ಮತ್ತು ಡಿಲಿಮಿಟೇಷನ್, ಕ್ಷೇತ್ರದ ಮರುವಿಂಗಡಣೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಇಷ್ಟು ಅನುಕೂಲಗಳು. ಆದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರಿ ನಾವು, ಈ ಕ್ಷೇತ್ರಗಳ ಮರುವಿಂಗಡಣೆ ಕೆಲಸವ ಒಂದು ಬಿಸಿ ಬಿಸಿಯಾದಂಥ ಚರ್ಚೆಗೊಳಗಾಗಿದೆ. ಈ ವಿಷಯ ಹೆಜ್ಜೆಯನ್ನು ಗುಡಿಗೆ ಕಲ್ಲು ಹೊಡೆದಂಗಾಗಿದೆ. ಹೆಜ್ಜೆ ಆ ಥರ ಒಂದು ಕೆಲವು ಕೆಟ್ಟ ಪರಿಣಾಮಗಳನ್ನು ಬೀರುತ್ತದೆ ಅಂತ ಹೇಳಿ ಕೆಲವರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇದರಿಂದ ಅನಾನುಕೂಲಗಳು ಆಗ್ತವೆ. ಒಂದು ಅಂದರೆ ದಕ್ಷಿಣ ರಾಜ್ಯಗಳಿಗೆ ಇದರಿಂದ ಅನಾನುಕೂಲ ಆಗ್ತದೆ. ಯಾಕೆಂದರೆ ದಕ್ಷಿಣ ರಾಜ್ಯಗಳು ತಮ್ಮ ರಾಜಕೀಯ ಪ್ರಾಬಲ್ಯವನ್ನು, ತಮ್ಮ ಪ್ರಾತಿನಿಧ್ಯವನ್ನು, ರಾಜಕೀಯ ಪ್ರಾತಿನಿಧ್ಯವನ್ನು ಪಾರ್ಲಿಮೆಂಟಲ್ಲಿ ತೋರ್ಸೋಕ್ಕಾಗಲ್ಲ. ಒಂದು, ದಕ್ಷಿಣ ರಾಜ್ಯಗಳು ರಾಜಕೀಯವಾಗಿ ಹೋರಾಟ ಮಾಡ್ತಾಯಿವೆ. ತಮ್ಮದೇ ಆದಂಥ ಸಮಿತಿಗಳನ್ನು ದಕ್ಷಿಣದ ಕೆಲವು ರಾಜ್ಯಗಳು ಜಂಟಿ ಸಮಿತಿಯನ್ನು ರಚಿಸಿಕೊಂಡು ಒಂದು 25 ವರ್ಷಗಳ ಕಾಲ ಇದು ನಿಲ್ಲಿಸಿಬಿಡಿ, ಬೇಡ ಅಂತ ಹೇಳ್ತಾರೆ. ಕೇಂದ್ರಕ್ಕೆ ಪ್ರಧಾನಮಂತ್ರಿ ಕೇಳ್ತಾ ಇದ್ದಾರೆ. ಮೂರನೇದು ಇನ್ನೊಂದೇನಪ್ಪ ಅಂದರೆ, ಭಾಳ ಮುಖ್ಯವಾಗಿ ಈ ದಕ್ಷಿಣದ ರಾಜ್ಯಗಳು ಬಹಳ ಜನಸಂಖ್ಯೆಯನ್ನು ನಿಯಂತ್ರಿಸಿ 76 ನಂತರ ಜನಸಂಖ್ಯೆಯನ್ನು ನಿಯಂತ್ರಿಸಿ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ. ಇದಕ್ಕೆ ಇದೊಂದು ರೀತಿ ಅವುಗಳ ಸಂಖ್ಯೆಯನ್ನು ಕಡಿಮೆ ಮಾಡಿ ದಂಡ ವಿಧಿಸಿದಂಗಾಗುತ್ತೆ. ಇನ್ನೊಂದೇನಪ್ಪ ಅಂತಂದರೆ, ಜನಸಂಖ್ಯೆಯನ್ನು ಹತೋಟಿ ಮಾಡೋದ್ರಂಗೆ ಪ್ರೈಸ್ ಕೊಡಬೇಕು, ನಾವು ರಿವಾರ್ಡ್ ಮಾಡಬೇಕು. ಅದನ್ನು ಬಿಟ್ಟು ನಾವು ಪನಿಷ್ಮೆಂಟ್ ಕೊಡಬಾರ್ದು ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಇದಲ್ಲದೆ ನಮ್ಮ ದೇಶದಲ್ಲಿ ಇನ್ನೊಂದೇನಪ್ಪ ಅಂದರೆ, ನಾವು ಮರುಕ್ಷೇತ್ರ ವಿಂಗಡಣೆ ಮಾಡದೇ ಇದ್ದರೆ ಪ್ರಜಾಪ್ರಭುತ್ವ ತತ್ವ ಅಂತ ಏನು ಹೇಳ್ತೀವಿ, ಎಲ್ಲ ಒಂದು ಎಂ ಪಿಗಳಿಗೂ ಒಂದೇ ಸಂಖ್ಯೆಯ ಮತಗಳರಿಂದ ಬರಬೇಕು. ನಮ್ಮಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯ ಜನಸಂಖ್ಯೆಯನ್ನು ಎಂ ಪಿಗಳು ಪ್ರತಿನಿಧಿಸ್ತಾರೆ. ಉದಾಹರಣೆಗೆ ಎಂ ಪಿನಲ್ಲಿ ಮಧ್ಯಪ್ರದೇಶದಲ್ಲಿ 35 ಲಕ್ಷಕ್ಕೆ ಒಬ್ಬರು ಎಂ ಪಿ ಇದ್ದರೆ, ಕೇರಳದಲ್ಲಿ ಸುಮಾರು ಇದರಲ್ಲಿ ಕೆಲವು ರಾಜ್ಯಗಳಲ್ಲಿ ಗೋವಾ, ಅರುಣಾಚಲ ಪ್ರದೇಶದಲ್ಲಿ 1 ಲಕ್ಷಕ್ಕೆ 8 ಲಕ್ಷಕ್ಕೆ ಒಬ್ಬರು ಎಂ ಪಿ ಇದ್ದಾರೆ. ಇದು ಒಂಥರ ವ್ಯತ್ಯಾಸದಿಂದ ಕೂಡಿದಂಗಾಗುತ್ತೆ. ಅದರಿಂದ ಏನು ಮಾಡಬೇಕಂತ ಸಮಾನ ತತ್ವದಡಿ ಪ್ರಜಾಪ್ರಭುತ್ವದ ತತ್ವ, ಪ್ರತಿ ರಾಜ್ಯಗಳ ಸಂಸತ್ ಸದಸ್ಯರು ಒಂದೇ ಸಂಖ್ಯೆಯನ್ನು ಪ್ರತಿನಿಧಿಸಬೇಕು ಅಂತೇಳಿ ಕೆಲವರು ಟೀಕೆ ಮಾಡ್ತಾರೆ. ಇದರಲ್ಲಿ ಬದಲಾವಣೆ ಆಗಬೇಕು ಅಂತ. ಇದು ಕೆಲವು ಅನಾನುಕೂಲಗಳು. ಆದರೆ ಪರಿಹಾರ ನಾವು ಇದೆ. ಎಲ್ಲ ರಾಜ್ಯ ಸರ್ಕಾರಗಳು, ಕೇಂದ್ರ ಏನು ನಾವು ಸಂಯುಕ್ತ ಮಾದರಿಯನ್ನು ಒಳಗೊಂಡಿವಿ, ಟ್ರೂ ಫೆಡರಲಿಸಮ್, ಪ್ರಾಮಾಣಿಕ ಏನಂತ ಕರಿತೀವಿ, ಸಂಯುಕ್ತ ಸರ್ಕಾರ ಅಂತ ಏನು ಹೇಳ್ತೀವಿ, ಕೂತು ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಿ ಇಂತಹ ಗಹನವಾದ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡ್ಕೊಳ್ಬೇಕು. ಬಹಳ ಮುಖ್ಯವಾಗಿ ನಮ್ಮದು ಗಣರಾಜ್ಯ, ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಕಂಡಂತಹ ಸುಂದರ ಕನಸು ಈ ಗಣರಾಜ್ಯದ ಕಲ್ಪನೆ. ಯಾಕೆಂದರೆ ಪ್ರಜೆಗಳೇ ಪರಮಾಧಿಕಾರ, ಪ್ರಜೆಗಳೇ ಪ್ರಜಾಪ್ರಭುತ್ವದ ಜೀವಾಳ, ಇದನ್ನು ಹೇಳಿರೋದನ್ನು ನಾವು ಸಾಬೀತುಪಡಿಸಬೇಕು ಅಂದರೆ ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿ ಆಗಬೇಕು. ಆ ಮೂಲಕ ನಾವು ಕ್ಷೇತ್ರಗಳ ಮರುವಿಂಗಡಣೆ ಮಾಡಿ ಓಟಿನ ಒಬ್ಬ ಮತದಾರ ಒಂದು ಮತ, ಇದರ ಮೌಲ್ಯವನ್ನು ಎತ್ತಿಡಿಬೇಕು ಅಂದರೆ ನಾವು ಈ ಕೆಲಸ ಮಾಡಬೇಕಾಗುತ್ತೆ. ಇದು ಶಾಂತಿಯುತವಾಗಿ ಚರ್ಚೆ ಮಾಡಿ ತೀರ್ಮಾನಕ್ಕೆ ಬಂದರೆ ಇದು ಕಷ್ಟ ಸಾಧ್ಯ ಅಂತ ಹೇಳ್ತಾರೆ. ಇದಲ್ಲದೆ ಕೆಲವು ತಜ್ಞರು ಕೆಲವು ಆಲ್ಟರ್ನೇಟಿವ್, ಬದಲಿ ಉಪಾಯಗಳನ್ನು ಹೇಳ್ತಾ ಹೋಗ್ತಾರೆ. ಅದನ್ನು ಎಷ್ಟರ ಮಟ್ಟಿಗೆ ಸತ್ಯ ಇಲ್ಲ ಮಾಡೋದಕ್ಕೆ ಸಾಧ್ಯ, ಪ್ರಾಯೋಗಿಕವಾಗಿ ತರೋದು ಕಷ್ಟನ ಸುಖ ಗೊತ್ತಿಲ್ಲ. ಆದರೆ ಇವೆರಡು ಅವರು ದೇ ಫೌಂಡ್ ಸರ್ಟನ್ ಆಲ್ಟರ್ನೇಟಿವ್ಸ್ ಟು ದಿಸ್ ಪ್ರಾಬ್ಲಮ್. ಅದು ಏನಪ್ಪ ಅಂದರೆ, ಒಂದು, ಸ್ಟಾಪ್ ಮಾಡಿಬಿಡೋದು. ಸಂವಿಧಾನವನ್ನು ತಿದ್ದುಪಡಿ ಮಾಡೋದ್ರ ಮೂಲಕ ಹಿಂದೆ ಮಾಡಿದ್ರಲ್ಲ 71ರಿಂದ 26ರವರೆಗೆ, ಅದನ್ನು ಸ್ಟಾಪ್ ಮಾಡ್ಬೋದು. ಅದು ಒಂದು. ಎರಡನೇದು, ಈ ಒಂದು ಲೋಕಸಭೆಗೆ ರಾಜ್ಯಸಭೆಗೆ
ಈ ಒಂದು ಕ್ಷೇತ್ರ ಮರುವಿಂಗಡಣೆ ನೀತಿಯನ್ನು ಹಂಗೆ ಇದ್ದಂಗೆ ಮುಂದುವರಿಸ್ಕೊಂಡು ಹೋಗೋದು. ಆದರೆ ವಿಧಾನಸಭೆ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಈ ಡಿಲಿಮಿಟೇಷನ್ ಏನು ಕ್ಷೇತ್ರ ಮರುವಿಂಗಡಣೆಯ ಕೆಲಸವನ್ನು ಅಪ್ಲೈ ಮಾಡಿ ಅಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಇದನ್ನು ಯಾಕೆ ಅವ್ರು ಜಸ್ಟಿಫೈ ಮಾಡ್ತಾರೆ ಅಂದರೆ, ಜನಗಳಿಗೆ ಹತ್ತಿರವಾಗಿ ಸ್ಥಳೀಯ ಸಂಸ್ಥೆಗಳು ಮತ್ತು ರಾಜ್ಯಗಳು ಓಕೆ ಸ್ಪಂದಿಸ್ತವೆ, ಬೇಕು. ಹಾಗಂತ ಹೇಳಿ ಕೇಂದ್ರವನ್ನು ಟೀಕೆ ಮಾಡ್ತಿಲ್ಲ. ಕೇಂದ್ರ ದೇಶದ ರಕ್ಷಣೆ, ದೇಶದ ವಿದೇಶಿ ವ್ಯಾಪಾರ, ದೇಶದ ತೆರಿಗೆ ವ್ಯವಸ್ಥೆ, ಹಣಕಾಸು ಮತ್ತು ಇನ್ನೂ ಅನೇಕ ಭದ್ರತೆ ಇವೆಲ್ಲವನ್ನೂ ನೋಡಿಕೊಳ್ಳುತ್ತೆ. ಆದರೆ ಆ ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳನ್ನು ರಾಜ್ಯ ಸರ್ಕಾರವು ಅನುಷ್ಠಾನಕ್ಕೆ ತರ್ತವೆ. ಹಾಗಾಗಿ ಈ ರೀತಿಯೂ ಮಾಡ್ಬೋದು ಅಂತ ಹೇಳ್ತಾರೆ, ಏನು ಆಲ್ಟರ್ನೇಟಿವ್ ಮೆಥಡ್. ಆದರೆ ಇದೆಲ್ಲ ಆಗೋದು ಎಲ್ಲರ ಶಾಂತ ಚಿತ್ತದಿಂದ ಪಾರ್ಲಿಮೆಂಟ್ನಲ್ಲಿ ಲೋಕಸಭೆಯ ಸದಸ್ಯರು, ನಮ್ಮ ದೇಶದ ರಾಜ್ಯಸಭಾ ಸದಸ್ಯರು ಕೂತು ಚರ್ಚಿಸಿ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಿದರೆ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು. ನಮಸ್ಕಾರ.